ಬೆಲೆ ಏರಿಕೆ ಕೂಡ ಖಂಡಿತವಾಗ್ಲೂ ಜಾಸ್ತಿ ಆಗತ್ತೆ ರೀ ಪೆಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಈಗ ಹೇಗೆ ಅಂದರೆ ನಮ್ಮ ಆರ್ಥಿಕ ತಜ್ಞರೊಬ್ಬರು ಹೇಳ್ತಾ ಇದ್ರು, ನಿಮಗೆ ಜಾಸ್ತಿ ಡೋಸೇಜ್ ಕೊಡೋಕ್ಕಾಗಲ್ಲ, ಕಡಿಮೆ ಕೊಟ್ಟರೆ ಉಪಶಮನ ಆಗಲ್ಲ, ಹಾಗಾಗಿ ಮಿನಿಮಮ್ ಇಷ್ಟು ಮಾಡಲೇಬೇಕು ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಓಕೆ, ಈಗ ಟಿ ಎ ಶರವಣ ಸಾಯಿಗೋಲ್ಡ್ ಪ್ಯಾಲೇಸ್ನ ಸಂಸ್ಥಾಪಕರು, ವಿಧಾನ ಪರಿಷತ್ ಸದಸ್ಯರು, JDS ನಾಯಕರು ಶರವಣ ಅವರು ನಮ್ಮ ಜೊತೆ ಫೋನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ರಾಘವ್ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ ಬ್ರದರ್, ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಎಸ್ ಸರ್, ಬೈ ಗಾಡ್ಸ್ ಗ್ರೇಸ್ ಡೂಯಿಂಗ್ ಗ್ರೇಟ್. ಈಗ ನರೇಂದ್ರ ಮೋದಿ ಅವರ ಮಾತು ಕೇಳಿದ ತಕ್ಷಣ ಏನು ಅನಿಸ್ತು ಸರ್ ನಿಮಗೆ? 1 ವರ್ಷ ಚಿನ್ನ ಕೊಳ್ಳಬೇಡಿ ಅಂತ ಹೇಳ್ತಿದ್ದಾರೆ. ಇಸ್ ಇಟ್ ಓಕೆ ಫಾರ್ ಯು? ನೋಡಿ, ನಮ್ಮ ದೇಶದ ಬಲಿಷ್ಠ ಒಂದು ಎಕಾನಮಿಯನ್ನ ಇನ್ನಷ್ಟು ಸುಧಾರಣೆಗೊಳಿಸಬೇಕು. ನಮ್ಮ ದೇಶದಲ್ಲಿ ಡಾಲರ್ಸ್ ಬಳಕೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರು ಹೇಳಿರತಕ್ಕಂಥದನ್ನ ನಾನು ಸ್ವಾಗತ ಮಾಡ್ತಿದ್ದೀನಿ. ಆದರೆ ಪೆಟ್ರೋಲ್, ಡೀಸೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಏರುಪೇರು ಆದ್ರೂ ಕೂಡ ಪೆಟ್ರೋಲ್, ಡೀಸೆಲ್ ತನ್ನ ನಂತರ ಬರತಕ್ಕಂಥದ್ದು ಗೋಲ್ಡ್. ನಾವು ಅದನ್ನ ಆಮದು ಮಾಡ್ಕೋತೀವಿ, ಇಂಪೋರ್ಟ್ ಮಾಡ್ತೀವಿ. ಇಂಪೋರ್ಟ್ ಮಾಡಿದಾಗ ಏನಾಗುತ್ತೆ, ನಮ್ಮ INR ರೂಪದಲ್ಲಿ ನಾವು ತರ್ಲಿಕ್ಕೆ ಆಗಲ್ಲ, ಅದು ಡಾಲರ್ಸ್ ರೂಪದಲ್ಲೇ ನಾವು ಅದನ್ನ ತರಬೇಕಾಗ್ತದೆ. ಅದರಿಂದ ಅದನ್ನ ಕಡಿವಾಳ ಹಾಕ್ಬೇಕು, ಇನ್ನಷ್ಟು ಸುಧಾರಣೆ ತರಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಮೋದಿ ಸಾಹೇಬರು ಹೇಳಿರತಕ್ಕಂಥದ್ದು ಆಯ್ತಲ್ಲ. ಬಟ್ ನಾನ್ ಹೇಳೋದು, ಅವರು 2 ವೀಲರ್ ಆಗ್ಲಿ, 3 ವೀಲರ್ ಆಗ್ಲಿ, 4 ವೀಲರ್ ಆಗ್ಲಿ ಇದನ್ನೆಲ್ಲ ಬಳಕೆ ಮಾಡೋದನ್ನ ಬಿಟ್ಟು ಮೆಟ್ರೋದಲ್ಲಿ ಓಡಾಡಿ ಅಂತ ಹೇಳಿದ್ದಾರೆ. ಅವ್ರು ಒಳ್ಳೆ ಉದ್ದೇಶನ ಹೇಳಿದ್ದಾರೆ. ಹಾಗಂತೇಳಿ ಪೆಟ್ರೋಲ್, ಡೀಸೆಲ್ ಬಳಕೆ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಅಂತ ಅವ್ರು ಕೇಳ್ತಾ ಇರತಕ್ಕಂಥದ್ದು. 0 ಮಾಡಿ ಅಂತ ಮಾಡಕ್ಕೆ ಬರೋದಿಲ್ಲ. ಒಂದು. ಎರಡನೇದಾಗಿ, ಗೋಲ್ಡ್ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಗೋಲ್ಡ್ ಅಂದ್ರೆ ನಿಮ್ಗೆ 2 ವಿಧಾನ ಬರುತ್ತೆ. ಒಂದು ಬಂಡವಾಳ ಹೂಡಿಕೆ ಬಂಗಾರ, ಎರಡನೇದು ದಿನನಿತ್ಯ ಬಳಕೆ ಮಾಡುವಂತ ಆಭರಣದ ಬಂಗಾರ. ಇದು 2 ವಿಧಾನ ಇದೆ. ಈ ಬಂಡವಾಳ ಹೂಡಿಕೆ ಬಂಗಾರ ಏನಾಗಿದೆ, ಎಕ್ಸೆಸ್ ಗೋಲ್ಡ್ ಇರೋರು, ಅದು ಗೋಲ್ಡ್ ಬಿಸ್ಕಟ್ ಇರ್ಬೋದು, ಗೋಲ್ಡ್ ನಾಣ್ಯಗಳಿರ್ಬೋದು, ಗೋಲ್ಡ್ ಬಾರ್ ಇರ್ಬೋದು, ಆಮೇಲೆ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ಬೋದು. ಈ ತರ ಅನೇಕ ವಿಧಾನದಲ್ಲಿ ಗೋಲ್ಡ್ ಮೇಲೆ ಬಂಡವಾಳ ಹೂಡಿಕೆ ಮಾಡ್ತಾರೆ. ಶರವಣ ಸರ್, ಇಂಟರ್ವ್ಯೂ ಆಗ್ತಾ ಇದ್ದೀನಿ. ಈಗ ಅವ್ರು ಹಿಂಗೆ ಹೇಳಿದ ತಕ್ಷಣನೇ ಸಾಮಾನ್ಯ ಜನರು ಏನ್ ಅನ್ಕೊಳ್ತಾರೆ, ಹೌದಾ ಬೇಡ ಬಿಡಪ್ಪ ಅಂತ ಹೇಳ್ತಾರೆ. ನಿಮಗ್ ಓಕೆನಾ ಸರ್ ಅದು? ಈಗ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಕರೆಕ್ಟ್ ಸಮಯದ ಅಭಾವ, ರಾಘವ್ ಸೂರ್ಯಗೆ ಮದುವೆ ಫಿಕ್ಸ್ ಆಗಿದೆ. ಆಯ್ತು. ರಾಘವ್ ಸೂರ್ಯ ಮಾಂಗಲ್ಯ ಸರ ತಗೊಳ್ಳೇಬೇಕು. ಆಯ್ತು. ನಿಮ್ ಮದುವೆ ಮಾಡ್ಕೊಳ್ಳುವಾಗ ನಾನು 1 ವರ್ಷ ಬಿಟ್ಟು ನಿನಗೆ ಮಾಂಗಲ್ಯ ಕಟ್ತೀನಿ ಅಂದ್ರೆ ಒಪ್ತಾರಾ? ಆದ್ರೆ ಆಮೇಲೆ ನಿಮ್ಗೆ ಎಂಗೇಜ್ಮೆಂಟ್ ಆಗ್ತಾ ಇದೆ, ಒಂದು ಉಂಗುರ ಪರಸ್ಪರ ನಮ್ಮ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಉಂಗುರಗಳನ್ನ ಪರಸ್ಪರವಾಗಿ ನಾವು ಬದಲಾವಣೆ ಮಾಡ್ಕೋತೀವಿ. ಒಂದು ಎಂಗೇಜ್ಮೆಂಟ್ ಅಂತ ಮಾಡ್ಕೋತೀವಿ. ಒಂದು ಮಗು ಹುಟ್ಟಿದಾಗ ಒಂದು ಕಿವಿ ಚುಚ್ಚಬೇಕು. ಕಿವಿ ಚುಚ್ಚಿದಾಗ ಕಿವಿಗೆ ಒಂದು ಮುರ ಅಂತ ಹೇಳಿ ಹಾಕ್ತೀವಿ. ಈ ತರ ಅನೇಕ ನಮ್ಮಲ್ಲಿ ಇರತಕ್ಕಂತ ಸಂಪ್ರದಾಯಗಳು, ಅಕೇಶನ್ಸ್ಗಳು, ನಾಮಕರಣ ಇರ್ಬೋದು, ಪ್ರತಿ ಒಂದರಲ್ಲಿ ಕೂಡ ಗೋಲ್ಡ್ ಅನಿವಾರ್ಯ ಪಾತ್ರವನ್ನ ವಹಿಸ್ತಾ ಇರತಕ್ಕಂಥ. ರಾಘವ್ ಸೂರ್ಯಂಗ್ ಹೇಳ್ತಾ ಇಲ್ಲ, ಪ್ರಧಾನಿ ಮೋದಿ ಅವ್ರಿಗೆ ಹೇಳ್ದಂಗಿದೆ. ಅಷ್ಟು ಗೊತ್ತಾಗಲ್ಲ ಮೋದಿ ಅವರು ಅಟ್ಲೀಸ್ಟ್ ತಗೋಬೇಡ ಅಂದ್ರೆ ತಗೋಬೇಡ, ಮೆಟ್ರೋದಲ್ಲಿ ಓಡಾಡಿ ಕಾರು ಓಡಿಸಬೇಡಿ ಅಂದ್ರೆ ಯಾರ ನಿಲ್ಸಿದಾರ? ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಅವರು ಪರೋಕ್ಷವಾಗಿ ಹೇಳಿದ್ದಾರೆ. ಜಾಸ್ತಿ ಮಾಡಕ್ ಹೋಗ್ಬೇಡಿ, ಕಡಿಮೆ ಮಾಡಿ ಅಂತ ಹೇಳಿ ಪರೋಕ್ಷವಾಗಿ ನಮ್ಮ ಸಿಟಿಸನ್ಗೆ ಅವ್ರು ಹೇಳಿರತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ರಾಘವ್, ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಮಿಡಿಲ್ ಕ್ಲಾಸ್ ಪೀಪಲ್ ಇದ್ದಾರಲ್ಲ, ಮಧ್ಯಮ ವರ್ಗದವರು, ಬಡವರು, ಕಡು ಬಡವರು, ಅವ್ರ ಅವಶ್ಯಕತೆಗೆ ಏನಿದೆ ಅಷ್ಟು ಮಾತ್ರ ತಗೋತಾರೆ. ಈ ಶ್ರೀಮಂತರು, ಬೇರೆ ಬೇರೆ ಬ್ಲಾಕ್ ಮನಿ ಇಟ್ಟಿರತಕ್ಕಂಥವ್ರು, ಈ ತರ ಏನಿದ್ದಾರೆ ಅವರೆಲ್ಲ ಕೂಡ ಈ ತರ ಗೋಲ್ಡ್ ಬಿಸ್ಕಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದನ್ನ ನಿಲ್ಲಿಸಿದ್ರೆ ನಮ್ಮಲ್ಲಿ ಇರತಕ್ಕಂತ ಹಳೆ ಚಿನ್ನ ಏನಿದೆ, ಮನೆಗಳಲ್ಲಿ ಅಜ್ಜ ಕೊಟ್ಟಿರೋದು, ಅಜ್ಜಿದು, ಮತ್ತೆ ಮುತ್ತಾತಂದು, ಈ ತರದು
ತುಂಬಾ ಆಭರಣಗಳು ಗೋಲ್ಡ್ಗಳೆಲ್ಲ ಇಟ್ಕೊಂಡಿರ್ತಾರೆ. ಅದು ಏನಾಗ್ತಾ ಇದೆ, ಹಾಗೆ ಅದು ಉಳ್ಕೊಂಡ್ಬಿಟ್ಟಿದೆ. ಅದು ರೀಸೈಕಲ್ ಆಗ್ಬೇಕು. ಅದನ್ನ ತಗೊಂಡ್ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಇವತ್ತಿನ ಟ್ರೆಂಡ್ ಏನಿದೆ, ಇವತ್ತಿನ ಯುವಕರು ಯುವಕಿಯರು ಏನ್ ಇಷ್ಟ ಪಡ್ತಾರೆ ಅದ್ರ ತಕ್ಕಂತ ಲೈಟ್ ವೇಟ್ ಜ್ಯುವೆಲ್ರಿಗಳಿಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಅದನ್ನ ಮಾಡಿದ್ರೆ ಸ್ವಲ್ಪ ಮಟ್ಟಕ್ಕೆ ಗೋಲ್ಡ್, ಹೊಸ ಗೋಲ್ಡ್ ಖರೀದಿ ಮಾಡೋದು ಕಡಿಮೆ ಆಗಿ ಹಳೆ ಚಿನ್ನಕ್ಕೆ ಹೊಸ ಚಿನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಗುತ್ತೆ. ಮಾಡಿದ್ರೆ ಸೂಕ್ತ ಅನ್ನೋದು ನನ್ನ ಭಾವನೆ ಕೂಡ ಇದೆ. ಈಗ ಎಷ್ಟೋ ಚಿನ್ನದ ಅಂಗಡಿ ಮಾಲೀಕರು ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ, ಯಾಕಪ್ಪ ಮೋದಿ ಅವ್ರು ಹಿಂಗೆ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಈಗ ನೀವು ಮೈತ್ರಿ ಪಕ್ಷದ ಒಬ್ಬ ಸದಸ್ಯರು, ಈಗ ಹಿಂಗಿರುವಾಗ ಒಬ್ಬ ಚಿನ್ನದ ವ್ಯಾಪಾರಿಯಾಗಿ ನೀವು ಇದನ್ನ ನೋಡ್ತಿರೋ ಅಥವಾ ಹಿಂಗೆ ಇವ್ರು ಹೆಂಗಪ್ಪ ಒಂದು ಧರ್ಮ ಸಂಕಟ ಆಗಿಲ್ವಾ ಸರ್ ನಿಮ್ಗೆ? ನೋಡಿ, ನಾನು NDA ಮೈತ್ರಿ ಅನ್ನೋದು 2ನೇ ಭಾಗ ಬರುತ್ತೆ. 3ನೇದು ನನ್ನ ಗ್ರಾಹಕರು ನನ್ನ ದೇವರ ಸಮಾನ. ಕರೆಕ್ಟ್. ನಾನು ಯಾವತ್ತೂ ಕೂಡ ತಪ್ಪು ಸಂದೇಶ ಯಾವತ್ತೂ ಕೊಡಲ್ಲ. ಒಬ್ಬ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂತ ಶಾಸಕನಾಗಿ, ಒಬ್ಬ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕನಾಗಿ ಯಾವತ್ತು ಏನೇ ಇರ್ಲಿ ನಾನು ನನ್ನ ಪರವಾಗಿ ಯಾವತ್ತೂ ನೋಡಲ್ಲ. ನಾನು ಗ್ರಾಹಕರ ಪರವಾಗಿ ಯಾವತ್ತು ಮಾತಾಡ್ತೀನಿ. ಯಾವತ್ತೂ ಕೂಡ ಅದನ್ನು ಉಳಿಸ್ಕೊಂಡು ಕಳೆದ 35 ವರ್ಷಗಳಿಂದ ನನ್ನ ಇಂಡಸ್ಟ್ರಿಯಲ್ಲಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ನಾನ್ ಹೇಳೋದು ಇಷ್ಟೇ, ನನಗೆ ಅಂದ್ರೆ ಬಹಳ ಜನ ನೀವು ಹೇಳಿದ್ ಒಪ್ಕೋತೀನಿ. ಉದ್ಯಮ 1 ವರ್ಷ ಹೆಂಗಪ್ಪ ನಡೆಸೋದು, ಉದ್ಯೋಗಗಳನ್ನ ಹೆಂಗಪ್ಪ ಕೊಡೋದು, ಈ ಒಂದು ಇಂಡಸ್ಟ್ರಿಯಲ್ಲಿ ನನ್ನ ಪ್ರಕಾರ ಒಂದು 25 ಲಕ್ಷ ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದಾರೆ ನಮ್ಮ ರಾಜ್ಯದಲ್ಲಿ. 25 lakhs ಇದ್ದಾರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ. ಈ ಒಂದು ಉದ್ಯಮನ್ನೇ ನಂಬ್ಕೊಂಡು ಅವ್ರ ಜೀವನ ಕಟ್ಕೊಂಡು ಇರತಕ್ಕಂಥವ್ರು. ಅವರ ಪರಿಸ್ಥಿತಿ ಏನು ಅಂತ ಕೂಡ ಬಹಳ ಜನ ನನ್ನನ್ನು ಬೆಳಿಗ್ಗಿಂದ ಮಾಧ್ಯಮದವರು ನನ್ನ ಪ್ರಶ್ನೆ ಮಾಡಿದ್ದಾರೆ. ನಾನು ಒಪ್ಕೋತೀನಿ. ಹೌದು, ಅವರು ಕೆಲವರಿಗೆ ಏನಾಗುತ್ತೆ, ಸಣ್ಣ ಪುಟ್ಟ ಜ್ಯುವೆಲ್ಲರ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಕೂಡ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಮೋದಿಜಿ ಅವರು ಈ ರಾಷ್ಟ್ರದ ಪ್ರಧಾನ ಮಂತ್ರಿಗಳು, ಅವರು ಕೂಡ ಏನೇ ಹೇಳಿದ್ರು ಕೂಡ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ. ಅದನ್ನು ಕೂಡ ತುಂಬಾ ನಾವು ಕೂಡ ಅವಲಂಬಿತರಾಗಿ ನಾವು ನೋಡ್ತೀವಿ. ಎಲ್ಲವನ್ನು ಕೂಡ ನೋಡಿದಾಗ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಒಂದು 50% ಅದು ಕಮ್ಮಿ ಆಗುತ್ತೆ ಅನ್ನೋದು ನನ್ನ ಭಾವನೆ ಕೂಡ. ಆಗ್ಲಿ ಸರ್, ಆಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ us. ಥ್ಯಾಂಕ್ಸ್ ಫಾರ್ ಯುವರ್ ವರ್ಡ್ಸ್. ಓಕೆ, ಇದು ಟಿ.ಎ. ಶರವಣ ಅವರ ಮಾತುಗಳಾದವು. ಒಬ್ಬ ಚಿನ್ನದ ವ್ಯಾಪಾರಿಯಾಗಿಯೂ ಮಾತನಾಡಿದರು ಮತ್ತು ಜನತಾದಳದ ಜಾತ್ಯತೀತ ಜನತಾದಳದ ಪಕ್ಷದ ವಕ್ತಾರರಾಗಿಯೂ ಕೂಡ ಅವರು ಮಾತನಾಡಿದ್ದಾರೆ. ಓಕೆ, ಫೈನ್.